ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಾ ಇದ್ದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಸಾದಿಕ್ ಎಂಬ ಒಂದೇ ಹೆಸರಿನ 2 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕೋಣನಕುಂಟೆ ಪೊಲೀಸರಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತ ಆರೋಪಿಗಳು ತುಮಕೂರಿನ ನಡುವಿನಕೆರೆಯಲ್ಲಿ ಲಾಕ್ ಆಗಿದ್ದಾರೆ. ಆರೋಪಿಗಳು ಬೆಂಗಳೂರಿನಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ಗಳ ಕಳ್ಳತನ ಮಾಡಲಾಗಿತ್ತು. ನಡುವಿನಕೆರೆಯಲ್ಲಿ ಸೈಫುಲ್ಲಾ ಎಂಬಾತನಿಗೆ ಮಾರಾಟ ಮಾಡ್ತಾ ಇದ್ರು. ಬಂಧಿತರಿಂದ 20 ಲಕ್ಷ ಮೌಲ್ಯದ 4 ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನೋಡಿ, ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಾ ಇದ್ದಂತ 4ರನ್ನ ಇದೀಗ ಬಂಧಿಸಿರುವಂತದ್ದು ಪೊಲೀಸರು. ಸಾದಿಕ್ ಎಂಬ ಒಂದೇ ಹೆಸರಿನವರು 2 ಇದ್ದಾರೆ. ಇದರಲ್ಲಿ ಕೋಣನಕುಂಟೆ ಪೊಲೀಸರಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಈ ಆರೋಪಿಗಳು. ನೋಡಿ, ಇದೇ ದೃಶ್ಯ ಹೇಗೆ ಟ್ರ್ಯಾಕ್ಟರ್ ಕತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ. ತುಮಕೂರಿನ ನಡುವಣಕೆರೆಯಲ್ಲಿ ಲಾಕ್ ಮಾಡಿದ್ದಾರೆ ಈ ಆರೋಪಿಗಳನ್ನು. ಬೆಂಗಳೂರಿನಲ್ಲಿ ನಿಲ್ಲಿಸಿರ್ತಿದ್ರಲ್ಲ, ಮನೆ ಮುಂದೆನೋ ಅಥವಾ ಕಟ್ಟಡದ ಮುಂದೆನೋ ಎಲ್ಲ ನಿಲ್ಲಿಸಿರ್ತಿದ್ರಲ್ಲ, ಆ ಟ್ರ್ಯಾಕ್ಟರ್ಗಳನ್ನು ಇವ್ರು ಆರಾಮಾಗಿ ಕದ್ದು ಎಸ್ಕೇಪ್ ಆಗ್ತಾ ಇದ್ರು. ಇವರದ್ದೇ ಅನ್ಕೋಬೇಕು ಯಾರಾದ್ರೂ ನೋಡಿದವ್ರು. CCTV ದೃಶ್ಯಗಳೆಲ್ಲ ಲಭ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಈ ಥರ ಬೆಂಗಳೂರಿನಲ್ಲಿ ಟ್ರ್ಯಾಕ್ಟರ್ ಕದೀತಾ ಇರೋದು ಯಾರು, ಏನು ಕತೆ ಅಂತ ತನಿಖೆನ ಮಾಡಿದ್ದಾರೆ. ನಡುವಿನಕೆರೆಯಲ್ಲಿ ಸೈಫುಲ್ಲಾ ಎಂಬಾತನಿಗೆ ಇವ್ರು ಟ್ರ್ಯಾಕ್ಟರ್ಗಳನ್ನೆಲ್ಲ ಮಾರಿದ್ದಾರೆ. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡಿದ್ದಾರೆ. ಸದ್ಯ ಬಂಧಿತರಿಂದ 20 ಲಕ್ಷ ಮೌಲ್ಯದ 4 ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವ್ರ ಹಿನ್ನೆಲೆ ಏನು, ಇವ್ರದ್ದು ಇದೇ ಕೆಲಸನ, ಕದಿಯೋದೇ ಕೆಲಸನ, ಇವ್ರ ಜೊತೆಗೆ ಇನ್ನೂ ಒಂದು ಟೀಮ್ ಏನಾದರೂ ಕೆಲಸ ಮಾಡ್ತಾ ಇದೆಯಾ, ಇಲ್ಲಿವರೆಗೂ ಎಷ್ಟು ಟ್ರ್ಯಾಕ್ಟರ್ಗಳನ್ನ ಕದ್ದಿದ್ದಾರೆ, ಎಲ್ಲದ್ರ ಬಗ್ಗೆಯೂ ಕೂಡ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. CCTV ದೃಶ್ಯ ಆಧರಿಸಿ ಪರಿಶೀಲನೆಯನ್ನ ನಡೆಸಿದ್ರು ಪೊಲೀಸರು. ನಡುವಿನಕೆರೆಯವರೆಗೆ ಕೋಣನಕುಂಟೆ ಪೊಲೀಸರು ಫಾಲೋ ಮಾಡ್ತಾರೆ. ಆದರೆ ಮೊದಲಿಗೆ ಪೊಲೀಸರಿಗೆ ಆರೋಪಿಗಳು ಸಿಕ್ಕಿರಲಿಲ್ಲ. ಮತ್ತೆ ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಲಾಗಿತ್ತು. ಈ ವಿಚಾರ ಗೊತ್ತಾಗಿ ನಡುವಿನಕೆರೆಯಲ್ಲಿ ಕಾಯ್ತಾ ಇದ್ರು ಪೊಲೀಸರು. ಆರೋಪಿಗಳು ಟ್ರ್ಯಾಕ್ಟರ್ ಜೊತೆ ಬರ್ತಾ ಇದ್ದ ಹಾಗೇನೆ ಅರೆಸ್ಟ್ ಮಾಡಿದ್ದಾರೆ. ಇಳಿಜಾರಿನಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ಗಳನ್ನ ಕದಿತಾ ಇದ್ರು ಈ ಕಳ್ಳರು. ಡೌನ್ ನಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ ಬಗ್ಗೆ ಸಾದಿಕ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದ ಫೈರೋಜ್. 2 ಟ್ರ್ಯಾಕ್ಟರ್ ಅನ್ನ ಕದ್ದು ಸೈಫುಲ್ಲಾ ಎಂಬಾತನಿಗೆ ಮಾರಾಟ ಮಾಡ್ತಾ ಇದ್ರು. ಇವ್ರ ಕೆಲಸನೇ ಇದು. ಎಲ್ಲೆಲ್ಲಿ ಬೆಂಗಳೂರಲ್ಲಿ ಟ್ರ್ಯಾಕ್ಟರ್ಗಳು ಡೌನ್ ಪ್ರದೇಶದಲ್ಲಿ ನಿಲ್ಲಿಸಿರ್ತಿದ್ರು ಆ ಟ್ರ್ಯಾಕ್ಟರ್ಗಳನ್ನ ಕದಿಯೋದೇ ಇವರ ಕೆಲಸ. ಕದ್ದು ಮಾರಾಟ ಮಾಡೋದು. ಈಗಾಗಲೇ 4 ಟ್ರ್ಯಾಕ್ಟರ್ಗಳನ್ನ ಕದ್ದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ರೆಡ್ ಹ್ಯಾಂಡ್ ಆಗಿ ಸೀಸ್ ಆಗಿದ್ದಾರೆ. ಮೊದಲಿಗೆ ಪೊಲೀಸರು ಈ ದೃಶ್ಯಗಳನ್ನು ನೋಡಿಕೊಂಡು ಒಂದು ಅನುಮಾನದ ಮೇರೆಗೆ ತನಿಖೆ ಪ್ರಾರಂಭ ಮಾಡಿದ್ರು. ನಡುವಿನಕೆರೆಯಲ್ಲಿ ಇರಬಹುದು ಅಂತ ಡೌಟ್ ಬಂದಿತ್ತು. ಅಲ್ಲಿ ಹೋದ್ರೆ ಮೊದಲಿಗೆ ಇವ್ರು ಸಿಗ್ಲಿಲ್ಲ. ಅದರ ಬೆನ್ನಲ್ಲೇ ಇನ್ನೊಂದು ಟ್ರ್ಯಾಕ್ಟರ್ ಕದೀತಾರೆ. ಹಾಗಾಗಿ ಪೊಲೀಸರು ಅಲ್ಲೇ ಬೀಡು ಬಿಟ್ಟು ಕಾಯ್ತಾ ಇದ್ರು. ಯಾವಾಗ ಇವ್ರು ಟ್ರ್ಯಾಕ್ಟ್ರಿನ ಮಾರಕ್ಕಂತ ತಂದ್ರೋ ಸಿಕ್ಕಾಕೊಂಡು ಬೀಳ್ತಾರೆ. ಇವ್ರದ್ದಿದೆ ಕೆಲಸ, ಒಬ್ಬ ಡೀಟೇಲ್ ಕೊಡೋದು. ಇಂಥ ಏರಿಯಾದಲ್ಲಿ, ಇಂಥ ಜಾಗದಲ್ಲಿ, ಡೌನ್ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಒಂದು ನಿಂತಿದೆ ನೋಡಿ, ಇವತ್ತು ಕದಿಯೋದಿದ್ರೆ ಕದ್ದೇ ಬಿಡೋಣ ಅಂತ. ಇನ್ನೊಬ್ಬ ಆ ಪ್ಲೇಸಿಗೆ ಬರೋದು. ಇಳಿಜಾರು ಪ್ರದೇಶ ಅಲ್ವಾ, ಈಸಿಯಾಗಿ ಮೂವ್ ಮಾಡ್ಬೋದು. ಇನ್ನೇನಾದ್ರು ಸಮತಟ್ಟು ಪ್ರದೇಶ ಆ ಥರ ಎಲ್ಲ ಆದರೆ ಕಷ್ಟ ಆಗುತ್ತೆ, ಸೌಂಡ್ ಆಗುತ್ತೆ. ಸೌಂಡ್ ಆದರೆ ಎದ್ದು ಬಿಡ್ತಾರೆ. ಇಳಿಜಾರು ಪ್ರದೇಶ ಆದರೆ ಸ್ವಲ್ಪ ದೂರದವರೆಗೂ ತಳ್ಕೊಂಡು ಹೋಗ್ಬೋದು, ಆಮೇಲೆ ಗಾಡಿಯನ್ನು ಓಡಿಸ್ಕೊಂಡು ಹೋಗ್ಬೋದು. ಇವ್ರು ಮಾಡ್ತಾ ಇದ್ದಿದ್ದು ಇದನ್ನೇ, ಇದೇ ಪ್ಲಾನ್. ಹೀಗೆ ಕದ್ದಂಥ ಟ್ರ್ಯಾಕ್ಟರ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ನಡುವಣಕೆರೆಗೆ ಹೋಗಿ ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದೀಗ ಈ ಆರೋಪಿಗಳನ್ನು ಬಂಧಿಸಲಾಗಿದೆ. 20 ಲಕ್ಷ ಏನೋ ಕ್ಯಾಶ್ ಇತ್ತಂತೆ, ಅದನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸಹಜವಾಗಿ ಈ ಟ್ರ್ಯಾಕ್ಟರ್ ಮಾಲೀಕರು ಕಂಗಾಲಾಗ್ಬಿಟ್ಟಿದ್ರೆ, ಹೆಂಗಪ್ಪ ಮನೆ ಮುಂದೆ ಟ್ರ್ಯಾಕ್ಟರ್ನ ನಿಲ್ಲಿಸೋದು, ನೆಮ್ಮದಿ ಅನ್ನೋದೇ ಇಲ್ವಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಿದ್ರು, ಹೇಗೆ ತಗ್ಲಾಕೊಂಡ್ರು ಪೊಲೀಸರು ಕೈಲಿಯವರು? ನೀತಿ ಏನು, ಬೆಂಗಳೂರಿನಲ್ಲಿ ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಿದ್ದಂತ 4 ಜನರನ್ನ ಆರೋಪಿಗಳನ್ನ ಕೋಣನಕುಂಟೆ ಪೊಲೀಸರು ಬಂಧನ ಮಾಡಿರುವಂತದ್ದು. ಸೊ ತುಮಕೂರಿನ ನಡುವಿನಕೆರೆ ಏನ್ ಬರುತ್ತೆ ಅಲ್ಲಿ ಆರೋಪಿಗಳ ಬಂಧನ ಆಗಿರುವಂತದ್ದು. 4 ಜನ ಕೂಡ ಏನು ಇಲ್ಲಿ ಬೆಂಗಳೂರಿನಲ್ಲಿ ಟ್ರ್ಯಾಕ್ಟರ್ಗಳನ್ನ ಕಳ್ಳತನವನ್ನ ಮಾಡ್ಕೊಳ್ತಾ ಇದ್ರು. ಕಳ್ಳತನವನ್ನ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಇಲ್ಲಿ ತುಮಕೂರಿನ ನಡುವಿನಕೆರೆ ಮತ್ತು ಇತರ ಬೇರೆ ಕಡೆ ಮಾರಾಟವನ್ನ ಮಾಡ್ತಾ ಇದ್ರು. ಈ ಸಂಬಂಧ ಒಂದು ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲು ಮಾಡ್ಕೊಂಡಂತ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ 2 ಸಾದಿಕ್ ಅಂತ ಏನಿದ್ರು, ಇವರಿಬ್ರು ಕೂಡ ಡ್ರೈವರ್ ಆಗಿದ್ರು. ಇವರು ಒಂದು ಟ್ರ್ಯಾಕ್ಟರ್ಗಳನ್ನ ಕಳ್ಳತನವನ್ನ ಮಾಡ್ತಾ ಇದ್ದಂಥದ್ದು. ಇವನು ಫೈರೋಜ್ ಏನಿತ್ತು, ಈತ ಮೊದಲು ರೆಕ್ಕಿಯನ್ನ ಮಾಡ್ತಿದ್ದೆ, ಎಲ್ಲೆಲ್ಲಿ ಟ್ರ್ಯಾಕ್ಟರ್ಗಳಿದೆ ಸೊ ಆ ಟ್ರ್ಯಾಕ್ಟರ್ಗಳನ್ನ
ಯಾವ ರೀತಿಯಾಗಿ ಕಳ್ತನವನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ರೆಕ್ಕೆಯನ್ನ ಮಾಡಿ ಸಾಧಕಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದ. ಇಂಥ ಏರಿಯಾ, ಇಂಥ ಕ್ರಾಸು, ಇಂಥ ಮನೆ ಹತ್ರ, ಸೊ ಇಷ್ಟೊತ್ತಿಗೆ ಹೋದ್ರೆ ಯಾರು ಇರೋದಿಲ್ಲ, ಟ್ರ್ಯಾಕ್ಟರ್ ಅನ್ನ ಪಾರ್ಕ್ ಮಾಡಿರ್ತಾರೆ ಅನ್ನೋ ಎಲ್ಲಾ ಮಾಹಿತಿಗಳನ್ನ ಕೊಡ್ತಾ ಇದ್ದ. ಈ ಮಾಹಿತಿಯನ್ನ ತೆಗೆದುಕೊಳ್ತಿದ್ದಂತ ಸಾಧಕಿ ಏನಿದ್ರು ಇಬ್ರು ಬಂದು ಕೂಡ ಟ್ರ್ಯಾಕ್ಟರ್ ಅನ್ನ ಅಲ್ಲಿಂದ ಕತ್ಕೊಂಡು ಹೋಗ್ತಾ ಇದ್ರು. ಸೊ ಹೀಗೆ ಟ್ರ್ಯಾಕ್ಟರ್ ಗಳನ್ನ ಕಳ್ತನ ಮಾಡಿದಂತ ಆರೋಪಿಗಳು ಸೈಫುಲ್ಲಾ ಎಂಬಾತ ಏನಿದ್ದ ಈತನಿಗೆ ಅವುಗಳನ್ನ ಮಾರಾಟವನ್ನ ಮಾಡ್ತಾ ಇದ್ರು, ಅಂದ್ರೆ ಡಿಸ್ಪೋಸಲ್ ಅನ್ನ ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಸುಮಾರು 4-5 ಟ್ರ್ಯಾಕ್ಟರ್ ಗಳನ್ನ ಕಳ್ಳತನವನ್ನು ಮಾಡಿದ್ರು. ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯಾಗಿ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋಣನಕುಂಟೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಇವರು ಸಿಸಿ ಕ್ಯಾಮೆರಾದಲ್ಲಿ ಟ್ರ್ಯಾಕ್ಟರ್ ಗಳನ್ನ ಕಳ್ಳತನ ಮಾಡ್ಕೊಂಡು ತೆಗೆದುಕೊಂಡು ಹೋಗುವಂತಹ ದೃಶ್ಯಾವಳಿಗಳನ್ನ ಕಲೆ ಹಾಕಿ ಆರೋಪಿಗಳ ಗುರುತನ್ನ ಪತ್ತೆ ಮಾಡಿರುವಂತದ್ದು ಮತ್ತು ಮತ್ತೊಂದು ಟ್ರ್ಯಾಕ್ಟರ್ ಕಳ್ಳತನಕ್ಕೆ ಬಂದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಆರೋಪಿಗಳನ್ನ ಹಿಡಿದು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.